ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾವು ಶ್ರೀಮತಿ ಟ್ರ್ಯಾಕ್ಟರ್ಸ್ ಕಡೂರಿಂದ ಮಾತಾಡ್ತಾ ಇರೋದು. ನಾವೀಗ ಲೈವ್ ಬಂದಿರೋದು ಉದ್ದೇಶ ಏನಪ್ಪ ಅಂತಂದರೆ, ಈಗ ಹೊಸ ಮಾಡಲು ಸೆಪ್ಟೆಂಬರ್ ಮಂತಲ್ಲಿ ಟ್ರ್ಯಾಕ್ಟರ್ 540 ಲಾಂಚ್ ಆಗಿದೆ. ನಮ್ಮಲ್ಲಿ 531, 536 ಮುಂಚೆ ವೆಹಿಕಲ್ಗಳಿತ್ತು. ಇವಾಗ 540 ಹೊಸದಾಗಿ ಮಾಡಲ್ನ ಲಾಂಚ್ ಮಾಡಿದ್ದಾರೆ. ಇದು ನಿಮಗೇನಪ್ಪ ಅಂದರೆ, ಇದು ಕೂಡ ಅರೆಕನೆಟ್ಟಿಗೆ ಬೇಕಾಗಿರೋ ರೀತಿಯಲ್ಲೇ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 540 ಏನು ಮಾಡಿದ್ದಾರೆ, 531, 536ಗಿಂತ 4 ಇಂಚು ಲೆಂತು ಮತ್ತು 4 ಇಂಚು ಡೌನು ಅಂದರೆ ಹೈಟ್ ಕಡಿಮೆ ಮಾಡಿದ್ದಾರೆ. ಇದು ಹೈಟ್ ಕಡಿಮೆ ಮಾಡಿರೋದ್ರಿಂದ ನಿಮಗೆ 7, 8, 7, 7, 7.5, 6.5 ದಾಯದಲ್ಲಿ ಆರಾಮಾಗಿ ಕಟ್ ಮಾಡಲಿಕ್ಕೆ, ನಿಮಗೆ ತೋಟದಲ್ಲಿ ಹೊಡಿಲಿಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತೇನಪ್ಪ ಅಂದರೆ 531, 536 ಇವೆರಡಕ್ಕಿಂತಲೂ ಪರ್ಫಾರ್ಮೆನ್ಸ್ ವೈಸಲ್ಲಿ ಹೋದರೆ ಇದು 540 ನಿಮಗೆ ಇನ್ನೂ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇದರಲ್ಲಿ ನಿಮಗೆ ಇಂಜಿನ್ ವೈಸಲ್ಲಿ ಮತ್ತು ಕ್ಲಚ್ ವೈಸಲ್ಲಿ, ಗೇರ್ ಬಾಕ್ಸಲ್ಲಿ ಎಲ್ಲ ಸೇಮ್ ಇದೆ 536, 531. ಬಟ್ ಏನಪ್ಪ ಅಂದರೆ ಲೆಂತ್ ಕಡಿಮೆ ಮಾಡಿರೋದು ಮತ್ತು ಫ್ರಂಟಲ್ಲಿ ಹೈಟ್ ಕಡಿಮೆ ಮಾಡಿರೋದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ತೋಟದಲ್ಲಿ ಹೊಡಿಲಿಕ್ಕೆಲ್ಲ. ಮತ್ತು ನಿಮಗೆ 3 ಸಿಲಿಂಡರ್ ವೆಹಿಕಲ್ ಬರುತ್ತೆ. ಓಲ್ಡ್ 275 ಏನು ನಿಮಗೆ DI ಗಾಡಿಗಳೇನು ಇತ್ತಲ್ಲ, ಮಹೇಂದ್ರ ಇಂಟರ್ನ್ಯಾಷನಲ್ ಗಾಡಿಗಳು, ಅದೇ ಟೆಕ್ನಾಲಜಿ ಇರೋವಂಥದ್ದು ಗ್ರೋಮ್ಯಾಕ್ಸ್ ಅಗ್ರಿ ಇಕ್ವಿಪ್ಮೆಂಟಲ್ಲಿ ನಮ್ಮಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಮೈಲೇಜ್ ವೈಸಲ್ಲಿ 540 ಎಲ್ಲ ಕಸ್ಟಮರ್ಗಳು ನಮಗೆ ಜಾಸ್ತಿ ಫೀಡ್ಬ್ಯಾಕ್ ಬಂದಿರೋದು 1.5 2 ಲೀಟ್ರ್ ತನಕ ಕುಡಿಸಿದ್ದಾರೆ. ಕೆಲವರು 1.5 ಕುಡಿಸಿದ್ದಾರೆ, ಕೆಲವರು 2.5 ಕುಡಿಸಿದ್ದಾರೆ. ಸೊ ಮೈಲೇಜ್ ವೈಸಲ್ಲಿ ನಾವು ಇಷ್ಟೇ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಡ್ರೈವರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಡ್ರೈವರ್ಗಳು ಆಲ್ಮೋಸ್ಟು ನಮಗೆ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಮೈಲೇಜ್ ವೈಸಲ್ಲಿ ಚೆನ್ನಾಗಿದೆ ಮತ್ತು ಪರ್ಫಾರ್ಮೆನ್ಸ್ ವೈಸಲ್ಲಿ ಚೆನ್ನಾಗಿದೆ. 10 ಟ್ರೈಲರಲ್ಲಿ ನಾವು ಮಣ್ಣು ಹೊಡಿಲಿಕ್ಕಾಗಲಿ, ತೋಟದಲ್ಲಿ ಮಣ್ಣು ತಗೊಂಡು ಹೋಗ್ಲಿಕ್ಕಾಗಲಿ, ಆಮೇಲೆ ತೋಟದಲ್ಲಿ ನೀವು ಬೇಸಾಯ ಮಾಡಲಿಕ್ಕಾಗಲಿ, ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಅಂತ ಕಸ್ಟಮರ್ಸೇ ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಿಮಗೆ. ಮತ್ತು ಪ್ರತಿಯೊಂದು ವಾರಂಟಿಗಳು ನಿಮಗೆ 5 ರಿಂದ 6 ವರ್ಷ ತನಕ ವಾರಂಟಿ ಇರುತ್ತೆ, ವಾರಂಟಿ ಇರುತ್ತೆ. ಆಮೇಲೆ ಇದುವರೆಗೂ ನಾವು 4 ಇಯರ್ಸ್ ಆಯಿತು ನಾವು ಶೋರೂಮ್ ಓಪನ್ ಆಗಿ. 4 ಇಯರ್ಸ್ ಆದ್ರೂ ಒಂದು ಕ್ಲಚ್ಚು ಕೂಡ ಒಂದು ಗಾಡಿದು ನಾವು ಚೇಂಜ್ ಮಾಡಿಲ್ಲ. ಇದೇ ನಮ್ಮದು ಮೇಜರ್ ಪ್ಲಸ್ ಪಾಯಿಂಟ್. ನೀವು ನೋಡಿದ್ದೀರಾ, ಯಾವುದೇ ಮಾಡಲ್ ಆದ್ರೂ ನಿಮಗೆ 2 ವರ್ಷ, ಕೆಲವರೆಲ್ಲ 10 ವರ್ಷದ ತನಕ ಕ್ಲಚ್ಚು ಹೋಗದೇ ರೀತಿಯಲ್ಲಿ ಹೊಡೆದಿರೋದು. ಹೌದು, ತಗೊಂಡೋಗಿ 300 ಗಂಟೆಗೆ ಕ್ಲಚ್ಗಳನ್ನು ತೆಗ್ದಿರೋ ಕಸ್ಟಮರ್ಸ್ಗಳು ಇದ್ದಾರೆ. ವರ್ಷಾನುಗಟ್ಟಲೆ 10 ವರ್ಷದವರೆಗೂ ಕ್ಲಚ್ಚೇ ಕಂಪ್ಲೇಂಟ್ ಬರದೇ ರೀತಿ ಹೊಡೆದಿರೋ ಕಸ್ಟಮರ್ಗಳು ಇದ್ದಾರೆ. ಬಟ್ ಇದರಲ್ಲಿ ನಾವೇನು ಕೊಟ್ಟಿರೋ ಗಾಡಿಯಲ್ಲಿ ಏನಿದೆ ಅಲ್ಲ, ಇದುವರೆಗೂ ನಾವು ಶೋರೂಮ್ ಓಪನ್ ಆಗಿ 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. 400 ರಿಂದ 450 ಗಾಡಿ ನಾವು ಸೇಲ್ ಮಾಡಿದ್ದೀವಿ. ಇದುವರೆಗೂ ನಾವು ಇಂಜಿನ್ ಕಂಪ್ಲೇಂಟ್ ಆಗಲಿ, ಗೇರ್ ಬಾಕ್ಸ್ ಕಂಪ್ಲೇಂಟ್ ಆಗಲಿ, ಕ್ಲಚ್ ಕಂಪ್ಲೇಂಟ್ ಆಗಲಿ ಯಾವುದೂ ಕೂಡ ಇದುವರೆಗೂ ಬಂದಿಲ್ಲ. ಸೊ ಕಸ್ಟಮರಿಗೆ 1 ವರ್ಷ ಗಾಡಿ ಕಂಪ್ಲೇಂಟ್ ಬಂದಿಲ್ಲ ಅಂತಂದರೆ ಇನ್ನೇನು 1 ವರ್ಷದಲ್ಲಿ ಪ್ರತಿಯೊಬ್ಬ ರೈತ ಆಗಲಿ, ಯಾರೇ ಆಗಲಿ, ಬಾಡಿಗೆದಾರರು, ಬಾಡಿಗೆ ಹೊಡೆಯೋರಾಗಲಿ, ಆಲ್ಮೋಸ್ಟ್ ಅವ್ರು ಬರಬೇಕಾಗಿರೋ ಇನ್ಕಮನ್ನು 1 ವರ್ಷದಲ್ಲೇ ತೆಗಿತಾರೆ. ಕೆಲವರು 6 ತಿಂಗಳಲ್ಲೇ ತೆಗಿತಾರೆ. ಪ್ರತಿಯೊಂದು ಅವ್ರು ತೆಗಿಬೇಕಾದ್ರೆ ಇನ್ಕಮ್ ಏನು ತೆಗಿತಾರೆ ಎಲ್ಲಾದರೂ ತೆಗ್ದಿದ್ದಾರೆ. ಈಗ ಆಲ್ಮೋಸ್ಟ್ ನಮ್ಮ ಕಸ್ಟಮರಲ್ಲಿ 2,000 ಗಂಟೆ ಹೊಡೆದಿರೋರು ಇದ್ದಾರೆ, 2,500 ಗಂಟೆ ಹೊಡೆದಿರೋರು ಇದ್ದಾರೆ 531 ಮಾಡಲ್ನ. ಸೊ ಪ್ರತಿಯೊಬ್ಬರು ಖುಷಿಯಾಗಿ 2ನೇ ಗಾಡಿ ತೊಗೊಂಡಿರೋರು ಇದ್ದಾರೆ, ಕೆಲವರು ಸ್ನೇಹಿತರಿಗೆ ಗಾಡಿ ಕೊಡಿಸಿರೋರು ಇದ್ದಾರೆ. ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಈ ಗಾಡಿ ಡೆಲಿವರಿ ತೊಗೊಂಡಿರೋ ಕಸ್ಟಮರ್ ಇದ್ದಾರೆ, ಶಿವಕುಮಾರ್ ಅಂತೇಳಿ. ನಿಮಗೆ ಅವ್ರ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಇವರು ಶಿವಕುಮಾರ್ ಅಂತೇಳಿ, ಇವ್ರ ಹೆಸರು ಗೋಲ್ರಟ್ಟಿ ಅಲ್ಲ. ಈ ಗಾಡಿ ಬಗ್ಗೆ ಪರಿಚಯ ಹೆಂಗೆ ಗೊತ್ತಾಯ್ತು ನಿಮಗೆ? ಯೂಟ್ಯೂಬಲ್ಲಿ ನೋಡಿದ್ರಾ? ಯೂಟ್ಯೂಬಲ್ಲಿ ಯಾರು ನೋಡಿದ್ರಿ? ಕಡೂರ್ ಶೋರೂಮ್ ನೋಡಿದ್ರಾ? ಬೇರೆ ಕಡೆ ಬೇರೆ ವಿಡಿಯೋಗಳೆಲ್ಲ ಸಿಗ್ತಾ ನಿಮಗೆ? ಎಲ್ಲಾದರೂ ಸಿಕ್ಕಿರೋದ್ರಲ್ಲಿ ಫೀಡ್ಬ್ಯಾಕ್ ಎಲ್ಲ ಏನು ಕೇಳಿದ್ದೀರಾ ಗಾಡಿ ಬಗ್ಗೆ? ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ತಿದ್ದಾರೆ, ಒಳ್ಳೆ ಅನಿಸಿಕೆ. ಮೈಲೇಜ್ ಬಗ್ಗೆ ಹೆಂಗಿದೆ? ಮೈಲೇಜ್ 1.5 ರಿಂದ 2 ಲೀಟರ್ ಕುಡಿಯುತ್ತೆ. ಅದು ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ. ತೋಟದಲ್ಲೆಲ್ಲ ಹೊಡಿಲಿಕ್ಕೆಲ್ಲ ಹೆಂಗಿದೆ ಗಾಡಿ? ಸರ್ 7.5 ಕಟ್ಟಾಗುತ್ತೆ ಅಂದರೆ ಆಗುತ್ತೆ, ಹೊಡಿಬಹುದು. ದಮ್ ಚೆನ್ನಾಗಿದೆ ಗಾಡಿ, ಹೊಡಿಲಿಕ್ಕೆಲ್ಲ ಬೇಸಾಯ ಮಾಡ್ಲಿಕ್ಕೆಲ್ಲ ಚೆನ್ನಾಗಿದೆ. ದೊಡ್ಡ ಗಾಡಿ ಕೆಲಸನೂ ಮಾಡುತ್ತೆ, ಸಣ್ಣ ಗಾಡಿ ಕೆಲಸನೂ ಮಾಡುತ್ತೆ. ದೊಡ್ಡ ಗಾಡಿ ನಾವು ತಗೊಬೇಕು ಅಂತಂದ್ರೆ ನಿಮಗೆ ಮಹೇಂದ್ರ 275 ಅಥವಾ ಮಹೇಂದ್ರ 475, 575 ಗಾಡಿ ಮಾಡೋ ಕೆಲಸನ ಇದು ನಿಮಗೆ 40 HP ಇದು ಕಡಿಮೆ ಬಡ್ಜೆಟ್ ಅಲ್ಲೇ ಮಾಡ್ಬೋದಲ್ವಾ? ಸೊ ಇದು ನಿಮಗೆ ಯಾರು ಟ್ರಾಕ್ಟರೇ ತಗೋಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಮಹೇಂದ್ರ ಇದೆ, ಸ್ವರಾಜ್ ಇದೆ, ಬೇರೆ ಎಲ್ಲ ಇತ್ತಲ್ಲ, ತಗೊಂಬೋದಾಗಿತ್ತಲ್ಲ. ಈ ಟ್ರಾಕ್ಟರೇ ತಗೋಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಸರ್ ಒಂದು 7.5 ದಾಯದಲ್ಲಿ ಕಟ್ಟಾಗುತ್ತೆ. ಹೇಳಿ, ಕಂಪ್ಲೇಂಟ್ ಬಗ್ಗೆ ಹೇಳಿ. ಕಂಪ್ಲೇಂಟ್ ಏನಾದ್ರು ಬಂದಿರೋದನ್ನೆಲ್ಲರೂ ನೋಡಿದ್ದೀರಾ? ಏನಿಲ್ಲ, ಚೆನ್ನಾಗಿದೆ, ಒಳ್ಳೆ ಗುಡ್ ಕಂಡೀಷನ್. ಅದಕ್ಕೆ ನಮ್ಗೆ ಇಷ್ಟ ಆಗಿ ನಾನು ಟ್ರಕ್ ಸ್ಟಾರ್ ಮಾಡ್ಬೇಕು ಅಂತ. ನಿಮ್ಮೂರಲ್ಲಿ ಎಲ್ಲಾದ್ರೂ ಗಾಡಿಗಳು ನೋಡಿದ್ದೀರಾ? ಸುತ್ತಮುತ್ತಲು ಇವಾಗ ಆಗ್ತಿದಾವೆ. ಈಗ ಎಲ್ಲ ಕಡೆನೂ ಇವೇ ಗಾಡಿ ಡೆಲಿವರಿ ಆಗ್ತಿದ್ದಾವೆ. ಇವಾಗ ನಾವು ಮಾಡ್ತಿದ್ದೀವಿ. ನಮ್ಮಿಂದ ಇನ್ನೂ ಒಬ್ಬರು ಮಾಡಲಿ ಅಂತ
ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ನೋಡಿದ್ರೆ ಸ್ನೇಹಿತರೆ, ಕಸ್ಟಮರ್ಗಳು ಇಷ್ಟಪಟ್ಟೆ ತೊಗೊಂಡು ಹೋಗ್ತಾ ಇದ್ದಾರೆ. ಇವರೆಲ್ಲ ಈಗ ಆಲ್ಮೋಸ್ಟ್ ಇವಾಗ ಗೊತ್ತಾಗ್ತಾರೆ. ನಾವು 4 ವರ್ಷದಿಂದನೂ ನೋಡ್ತಾ ಇದೀವಲ್ಲ, ಗಾಡಿಗಳು ತೊಗೊಳ್ತಾ ಇದ್ದಾರಲ್ಲ. ಒಂದು ಹಳ್ಳಿಗೆ ಒಂದು ಗಾಡಿನ ಕಳಿಸ್ರೆ ಆ ಗಾಡಿ ಬೇಸಾಯ ಮಾಡಿರೋಂಥ ಕಸ್ಟಮರ್ಗಳು ಮತ್ತೆ ಇದೇ ಗಾಡಿ ಬೇಕು ಅಂತ ಬಂದಿರೋರೆ ಭಾಳ ಜನ ಇದ್ದಾರೆ. ಸೊ ಇವತ್ತಿಗೆ ನೀವು 540 ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದಾಯಿತು. 540 ಬೆನಿಫಿಟ್ಸನ್ನು ನಾವು ಹೇಳಿದ್ದಾಯಿತು. ನೋಡಿ ಇಷ್ಟಪಟ್ಟು ನಾವು ಮಾತಾಡ್ತಾ ಇರೋದು ಕಡೂರು, ಚಿಕ್ಕಮಗಳೂರು ಡಿಸ್ಟಿಕ್, ಕಡೂರು ತಾಲೂಕಿಂದ. ನಮ್ಮದು ತರೀಕೆರೆಯಲ್ಲೂ ಶೋರೂಮ್ ಇದೆ, ಆಮೇಲೆ ಕಡೂರಲ್ಲೂ ಇದೆ, ಚಿಕ್ಕಮಗಳೂರಲ್ಲೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಶೋರೂಮ್ನ ಕಾಂಟ್ಯಾಕ್ಟ್ ಮಾಡಿರಿ. ಧನ್ಯವಾದಗಳು.